ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅವಿನಾಶ್. ಇವತ್ತಿನ ಕ್ಲಾಸಿನ ಹೆಸರು ಭಾರತದ ಜಲಗಡಿ ದೇಶಗಳು. ಮೊದಲನೆಯದಾಗಿ, ಭಾರತದ ಒಟ್ಟು ಕರಾವಳಿ ತೀರದ ಉದ್ದವೆಂದರೆ ಕರಾವಳಿ 7516.5 ಕಿಲೋಮೀಟರ್ ಮತ್ತು ದ್ವೀಪಗಳನ್ನು ಹೊರತುಪಡಿಸಿ ಕರಾವಳಿ ತೀರದ ಉದ್ದವೆಂದರೆ 6100 ಕಿಲೋಮೀಟರ್. ಅಂದ್ರೆ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಒಳಗೊಂಡು ಭಾರತದ ಒಟ್ಟು ಕರಾವಳಿ ತೀರದ ಉದ್ದವೆಂದರೆ 7516.5 ಕಿಲೋಮೀಟರ್ ಮತ್ತು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹೊರತುಪಡಿಸಿ ಭಾರತದ ಕರಾವಳಿ ತೀರದ ಉದ್ದವೆಂದರೆ 6100 ಕಿಲೋಮೀಟರ್. ಅದೇ ರೀತಿ ಭಾರತದ ಪ್ರಾದೇಶಿಕ ಜಲಗಡಿ ಅಂದರೆ 12 ನ್ಯಾಟಿಕಲ್ ಮೈಲ್. ಈ 12 ನ್ಯಾಟಿಕಲ್ ಮೈಲ್ ವರೆಗೆ ಮಾತ್ರ ಭಾರತದ ಹಡಗುಗಳು ಚಲಿಸುತ್ತವೆ ಮತ್ತು 12 ನ್ಯಾಟಿಕಲ್ ಮೈಲು 22.2 ಕಿಲೋಮೀಟರ್ಗೆ ಸಮ. 1 ನ್ಯಾಟಿಕಲ್ ಮೈಲು ಅಂದ್ರೆ 1852 ಕಿಲೋಮೀಟರ್ಗೆ ಸಮ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜಲಗಡಿಯಾಗಿರುವುದು ಸರ್ ಕ್ರೀಕ್ ರೇಖೆ. ಮತ್ತು ಭಾರತದ ನೈಋತ್ಯ ಇರುವ ದೇಶ ಎಂದರೆ ಮಾಲ್ಡೀವ್ಸ್ ಮತ್ತು ಭಾರತ ದೇಶಗಳ ನಡುವೆ ಜಲಗಡಿಯಾಗಿರುವುದು ಮಾಲಿಕು ಕಾಂಡು ದ್ವೀಪ ಮತ್ತು ಭಾರತ ಶ್ರೀಲಂಕಾದ ದೇಶದ ನಡುವೆ ಜಲಗಡಿಯಾಗಿರುವುದು ಕಚ್ತೀವ್ ದ್ವೀಪ. ನಂತರ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಬಾಂಗ್ಲಾದೇಶದ ನಡುವೆ ಜಲಗಡಿ ಆಗಿರುವುದು ನ್ಯೂಮೋರಿ ದ್ವೀಪ. ನಂತರ ಭಾರತ ಮತ್ತು ಮಯನ್ಮಾರ್ ದೇಶದ ನಡುವೆ ಜಲಗಡಿಯಾಗಿರುವುದು ಲ್ಯಾಂಡ್ಪಾಲ್ ದ್ವೀಪ. ನಂತರ ಭಾರತ ಮತ್ತು ಥೈಲ್ಯಾಂಡ್ ದೇಶದ ನಡುವೆ ಜಲಗಡಿಯಾಗಿರುವುದು ಸಿಮಿಲಿಯನ್ ದ್ವೀಪ. ನಂತರ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಜಲಗಡಿಯಾಗಿರುವುದು ಗ್ರೇಟ್ ನಿಕೋಬಾರ್ ದ್ವೀಪ. ಈಗ ಈ ಎಲ್ಲಾ ದೇಶಗಳ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ತಿಳಿಕೊಳ್ಳೋಣ. ಮೊದಲನೇದಾಗಿ ಪಾಕಿಸ್ತಾನದ ಹಳೆಯ ರಾಜಧಾನಿ ಕರಾಚಿ. ಈ ಕರಾಚಿ ಇರುವುದು ಸಿಂಧು ನದಿ ತೀರದಲ್ಲಿ. ಮತ್ತು ಪಾಕಿಸ್ತಾನದ ಈಗಿನ ರಾಜಧಾನಿ ಇಸ್ಲಾಮಾಬಾದ್. ಈ ಪಾಕಿಸ್ತಾನವನ್ನು ಸಿಂಧು ನದಿಯ ಜಲಪ್ರಸಾದವೆಂದು ಕರೆಯುತ್ತಾರೆ. ಸಿಂಧು ನದಿಯ ವರಪ್ರಸಾದವೆಂದು ಕರೆಯುತ್ತಾರೆ. ಮತ್ತು ಕಾಲುವೆಗಳ ನಾಡು ಎಂದು ಕೂಡ ಕರೆಯುತ್ತಾರೆ. ಕಾಲುವೆಗಳ ನಾಡು.
ಕಾಲುವೆಗಳ ನಾಡು. ಪಾಕಿಸ್ತಾನದ ನಾಣ್ಯ, ಪಾಕಿಸ್ತಾನದ ನಾಣ್ಯ ರೂಪಾಯಿ, ರೂಪಾಯಿ, ರೂಪಾಯಿ. 1947 ಆಗಸ್ಟ್ 15ರಂದು ಮೊಹಮ್ಮದ್ ಅಲಿ ಜಿನ್ನಾ ಅವರ ಬೇಡಿಕೆಯ ಮೂಲಕ ಭಾರತದಿಂದ ಪಾಕಿಸ್ತಾನವು ವಿಭಜನೆಯಾಗುತ್ತದೆ. 1947 ಆಗಸ್ಟ್ 14ರಂದು, 14 ಸ್ವಾತಂತ್ರ್ಯ, ಸ್ವಾತಂತ್ರ್ಯ. ಪಾಕಿಸ್ತಾನದ ಉದ್ದವಾದ ನದಿ ಯಾವುದೆಂದ್ರೆ ಸಿಂಧು ನದಿ, ಉದ್ದ ನದಿ ಸಿಂಧು, ಸಿಂಧು. ನಂತರ ಮಾಲ್ಡೀವ್ಸ್, ಮಾಲ್ಡೀವ್ಸ್, ಮಾಲ್ಡೀವ್ಸ್. ಮಾಲ್ಡೀವ್ಸ್ ದೇಶದ ರಾಜಧಾನಿ ಮಾಲೆ, ಮಾಲೆ, ರಾಜಧಾನಿ ಮಾಲೆ. ಈ ಮಾಲ್ಡೀವ್ ದೇಶವು 1192 ದ್ವೀಪಗಳ ಸಮೂಹವಾಗಿದೆ. 1192. ನಂತರ ಇದು 1965ರಂದು ಯುಕೆದಿಂದ ಸ್ವಾತಂತ್ರ್ಯವಾಗುತ್ತದೆ. ಯುಕೆದಿಂದ ಸ್ವಾತಂತ್ರ್ಯ. ನಂತರ ಖಂಡಗಳಲ್ಲಿ ಅತಿ ದೊಡ್ಡ ಖಂಡವಾದ ಏಷ್ಯಾ ಖಂಡ, ಏಷ್ಯಾ ಖಂಡದಲ್ಲಿ ಅತ್ಯಂತ ಚಿಕ್ಕ ದೇಶ ಮತ್ತು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ದೇಶವೆಂದರೆ ಮಾಲ್ಡೀವ್ ದ್ವೀಪ. ಮತ್ತು ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿರುವ ದೇಶಗಳಲ್ಲಿ ಅತಿ ಚಿಕ್ಕದಾದ ದೇಶವೆಂದರೆ ಮಾಲ್ಡೀವ್ಸ್, ಚಿಕ್ಕ ದೇಶ ಮತ್ತು ಕಡಿಮೆ ಜನಸಂಖ್ಯೆ, ಕಡಿಮೆ ಜನಸಂಖ್ಯೆ. ಭಾರತ ಮತ್ತು ಮಾಲ್ಡೀವ್ಸ್ ದೇಶದ ನಡುವೆ ಜಲಗಡಿಯಾಗಿರುವುದು ಮಾಲಿಕುಕಾಂಡು ದ್ವೀಪ. ಮತ್ತು ಭಾರತ ಮತ್ತು ಮಾಲ್ಡೀವ್ ದೇಶವನ್ನು ಬೇರ್ಪಡಿಸುವುದು ಯಾವುದೆಂದ್ರೆ 8 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್. ನಂತರ ಶ್ರೀಲಂಕಾ, ಶ್ರೀಲಂಕಾ, ಶ್ರೀಲಂಕಾ. ಶ್ರೀಲಂಕಾದ ಹಳೆಯ ಹೆಸರು ಸಿಲೋನ್ ಎಂದು ಆಗಿತ್ತು, ಸಿಲೋನ್. ಇದನ್ನು 1972ರಂದು ಸಿಲೋನವನ್ನು ಬದಲಾಯಿಸಿ ಶ್ರೀಲಂಕಾವೆಂದು ಹೆಸರಿಸುತ್ತಾರೆ. ಈ ಕಚತೀವ್ ದ್ವೀಪವನ್ನು 1972ರಂದು ಭಾರತವು ಶ್ರೀಲಂಕಾವನ್ನು ನೀಡಿದ್ದಾರೆ. ನಂತರ ಶ್ರೀಲಂಕಾದ ರಾಜಧಾನಿ, ಹಳೆಯ ರಾಜಧಾನಿ, ಹಳೆಯ ರಾಜಧಾನಿ, ರಾಜಧಾನಿ ಕ್ಯಾಂಡಿ, ಕ್ಯಾಂಡಿ. ನಂತರ ಈ ಕ್ಯಾಂಡಿಯನ್ನು ಬದಲಾಯಿಸಿ ನಂತರ ಕೊಲಂಬೋವನ್ನು ಶ್ರೀಲಂಕಾದ ರಾಜಧಾನಿಯನ್ನು ಮಾಡುತ್ತಾರೆ, ಕೊಲಂಬೋ. ಆದ ನಂತರ ಈಗ ಪ್ರೆಸೆಂಟ್ದಲ್ಲಿ ಶ್ರೀಲಂಕಾದ ರಾಜಧಾನಿ ಇರುವುದು ಜಯವರ್ಧನಪುರ, ಜಯವರ್ಧನಪುರ, ವರ್ಧನಪುರ. ಈ ಶ್ರೀಲಂಕಾದಲ್ಲಿ ಅತಿ ಹೆಚ್ಚಾಗಿ ತೆಂಗನ್ನು ಬೆಳೆಯುತ್ತಾರೆ, ತೆಂಗು. ಇಲ್ಲಿ ಕೋಕೋನಟ್ ಟ್ರಯಾಂಗಲ್ ಇದೆ, ಕೋಕೋನಟ್ ಟ್ರಯಾಂಗಲ್, ಟ್ರಯಾಂಗಲ್, ಕೋಕೋನಟ್ ಟ್ರಯಾಂಗಲ್ ಇದೆ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಅಶೋಕನು ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಗೆ ಕಳಿಸುತ್ತಾರೆ. ನಂತರ ಭಾರತ ದೇಶ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವುದು ಅಂದರೆ ಪಾಕ್ ಜಲಸಂಧಿ, ಪಾಕ್ ಜಲಸಂಧಿ, ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ. ನಂತರ ಬಾಂಗ್ಲಾದೇಶ್, ಬಾಂಗ್ಲಾದೇಶದ ಹಳೆಯ ಹೆಸರು ಪೂರ್ವ ಪಾಕಿಸ್ತಾನವೆಂದು ಆಗಿತ್ತು, ಪೂರ್ವ ಪಾಕಿಸ್ತಾನ್, ಪೂರ್ವ ಪಾಕಿಸ್ತಾನ್. ಇದರ ರಾಜಧಾನಿ ಢಾಕಾ. ಮತ್ತು ಬಾಂಗ್ಲಾದೇಶದ ನಾಣ್ಯ
ಟಾಕಾ. ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಆಗಿರುವುದು ಕಬಡ್ಡಿ. ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ. ಕಬಡ್ಡಿ. ನಂತರ ಈ ಬಾಂಗ್ಲಾದೇಶವನ್ನು ಮೊದಲನೇದಾಗಿ 1947 ಆಗಸ್ಟ್ 14ರಂದು ಪಾಕಿಸ್ತಾನ ವಿಭಜನೆಯಾದಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವು ಒಂದೇ ರಾಷ್ಟ್ರವಾಗಿತ್ತು. ನಂತರ 1971 ಡಿಸೆಂಬರ್ 16ರಂದು ಇದು ಬಾಂಗ್ಲಾದೇಶವು ಸ್ವತಂತ್ರವಾಗುತ್ತದೆ. ನಂತರ ಪೂರ್ವ ಪಾಕಿಸ್ತಾನ ಎಂದು ಹೆಸರಿತ್ತು ಮೊದಲಿಗೆ, ಆದ ನಂತರ ಬಾಂಗ್ಲಾದೇಶವೆಂದು ಹೆಸರಿಸುತ್ತಾರೆ. 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆಯಾಗುತ್ತದೆ. ಬಂಗಾಳ ವಿಭಜನೆ. ಈ ಬಂಗಾಳ ವಿಭಜನೆಯನ್ನು ಮಾಡಿದವರು ಯಾರೆಂದ್ರೆ ಲಾರ್ಡ್ ಕರ್ಜನ್. ಈ ಬಂಗಾಳ ವಿಭಜನೆಯನ್ನು ಮಾಡಲು ಕಾರಣವೆಂದರೆ ಭಾರತದಲ್ಲಿನ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಲು ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ಮಾಡುತ್ತಾನೆ. ಇದನ್ನು ವಿರೋಧಿಸಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ್ ಸೋನಾರ್ ಬಾಂಗ್ಲಾವೆಂದು ಹಾಡನ್ನು ಬರೆಯುತ್ತಾರೆ. ಅಮರ್ ಸೋನಾರ್ ಬಾಂಗ್ಲಾ. ಮತ್ತು ಈ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ರವೀಂದ್ರನಾಥ್ ಟ್ಯಾಗೂರ್ ಅವರು ರಕ್ಷಾ ಬಂಧನವನ್ನು ಆಚರಿಸಲು ಕರೆ ನೀಡುತ್ತಾರೆ. ರಕ್ಷಾ ಬಂಧನ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರುವ ದೇಶ ಎಂದ್ರೆ ಬಾಂಗ್ಲಾದೇಶ್. ಜನಸಾಂದ್ರತೆ ಎಂದರೆ ಪ್ರತಿ ಕಿಲೋಮೀಟರ್ಗೆ ಇರುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಎಂದು ಹೇಳುತ್ತಾರೆ. ಆದ ನಂತರ ಮಯನ್ಮಾರ್ ದೇಶ. ಈ ಮಯನ್ಮಾರ್ ದೇಶದ ಹಳೆಯ ಹೆಸರು ಬರ್ಮಾ ಎಂದು ಆಗಿತ್ತು. ಬರ್ಮಾ. ಇದರ ಹಳೆಯ ರಾಜಧಾನಿ ರಂಗೂನ್. ರಂಗೂನ್ನಲ್ಲಿ ಮ್ಯಾಂಡೇಲಾ ಎಂಬ ಜೈಲು ಇದೆ. ಮ್ಯಾಂಡೇಲಾ. ಈ ಮ್ಯಾಂಡೇಲಾ ಜೈಲಿನಲ್ಲಿ ತೀವ್ರಗಾಮಿಯ ನಾಯಕರಾದ ಬಾಲ್ ಗಂಗಾಧರ್ ತಿಲಕ್ ರವರು 6 ವರ್ಷಗಳ ಕಾಲ ಈ ಜೈಲಿನಲ್ಲಿ ಇದ್ದರು. ಈ ಜೈಲಿನಲ್ಲಿ ಇದ್ದೇ ಬಾಲ್ ಗಂಗಾಧರ್ ತಿಲಕ್ ಅವರು ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆಯುತ್ತಾರೆ. ಗೀತಾ ರಹಸ್ಯ. ಆದ ನಂತರ ಮಯನ್ಮಾರ್ ದೇಶದ ನಾಣ್ಯ ಯಾವುದು ಅಂದ್ರೆ ಕ್ಯಾಟ್. ಮತ್ತು ಮಯನ್ಮಾರ್ ದೇಶದ ಈಗಿನ ರಾಜಧಾನಿ ನೈಪಿಡಾವ್. 1935ರ ಭಾರತ ಸರ್ಕಾರ ಕಾಯ್ದೆ. ಈ ಭಾರತ ಸರ್ಕಾರ ಕಾಯ್ದೆ ಮೂಲಕ 1937ರಂದು ಬರ್ಮಾವು ಭಾರತದಿಂದ ವಿಭಜನೆಯಾಗುತ್ತದೆ. ಆದ ನಂತರ ಥೈಲ್ಯಾಂಡದ ಹಳೆಯ ಹೆಸರು ಸಿಯಾಮ್. ಮತ್ತು ಥೈಲ್ಯಾಂಡ್ ದೇಶದ ನಾಣ್ಯ ಥಾಯ್ ಬಾತ್. ಮತ್ತು ಥೈಲ್ಯಾಂಡ್ ದೇಶದ ರಾಜಧಾನಿ ಬ್ಯಾಂಕಾಕ್. ಆದ ನಂತರ ಅಂಡೋಮಾನ್ ದೇಶದ ಸಮೀಪ ಇರುವ ರಾಷ್ಟ್ರವೆಂದರೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶ. ಆದ ನಂತರ ಇಂಡೋನೇಷ್ಯಾ. ಇದರ ರಾಜಧಾನಿ
ರಾಜಧಾನಿ ಜಕಾರ್ತ್. ಜಕಾರ್ತ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಇರುವ ರಾಷ್ಟ್ರವೆಂದ್ರೆ ಇಂಡೋನೇಷ್ಯಾ. ಹೆಚ್ಚು ಮುಸ್ಲಿಂ. ಇಲ್ಲಿ 12.7% ಮುಸ್ಲಿಮರು ಇಲ್ಲೇ ಇದ್ದಾರೆ. ನಂತರ ಹೆಚ್ಚು ಮುಸ್ಲಿಮರನ್ನು ಹೊಂದಿದ ರಾಷ್ಟ್ರ ಅನುಕ್ರಮವಾಗಿ ರಾಷ್ಟ್ರಗಳು ಎಂದ್ರೆ ಮೊದಲನೆಯದು ಇಂಡೋನೇಷ್ಯಾ. ಆದ ನಂತರ ಪಾಕಿಸ್ತಾನ್. ಭಾರತ್. ನಂತರ ಬಾಂಗ್ಲಾದೇಶ್. ಈ ಗ್ರೇಟ್ ನಿಕೋಬಾರದ ಸಮೀಪ ಇರುವ ರಾಷ್ಟ್ರವೆಂದರೆ ಇಂಡೋನೇಷ್ಯಾ. ಇವತ್ತಿನ ಕ್ಲಾಸ್ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಕ್ಲಾಸಿನಲ್ಲಿ ಭಾರತದ ಭೂಗಡಿಗಳನ್ನು ನೋಡೋಣ. ಧನ್ಯವಾದಗಳು.